ನೋಡಿ, ಇದು ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ತಂದರು. ಅದಕ್ಕೆ ಯಾವುದೇ ಅಕೌಂಟಬಿಲಿಟಿನ ಇಟ್ಟಿಲ್ಲ. ಅಕೌಂಟಬಿಲಿಟಿ ಇಡದೆ ಅವ್ರಿಗೆ ಬೇಕಾದಂಥ ಸಂಸ್ಥೆಗಳನ್ನು ಅವರೇ ಐಡೆಂಟಿಫೈ ಮಾಡಿ, ಕೇಂದ್ರ ಸರ್ಕಾರದವರೇ ಐಡೆಂಟಿಫೈ ಮಾಡಿ ಕೆಲವರಿಗೆ ಕೊಟ್ಟು ಅವ್ರ ಮುಖಾಂತರ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಅದು ಮೂಲ ಅಗ್ರಿಮೆಂಟ್. ಆದರೆ ಎಂಪ್ಲಾಯ್ಮೆಂಟ್ ಆದವರು ಇಲ್ಲ, ಹಣ ಮಾತ್ರ ಖಾಲಿ ಆಗಿದೆ. ಸೊ ಈ ಹಣ ಎಲ್ಲೋಗಿದೆ ಅನ್ನೋದನ್ನ ಬಹುಶಃ ಹುಡುಕ್ಬೇಕು. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಇವತ್ತು ಕರ್ನಾಟಕದಲ್ಲಿ CAG ವರದಿನಲ್ಲಿ ಇದನ್ನ ಸ್ಪಷ್ಟಪಡಿಸಿದ್ದಾರೆ ಹೊರತು ಇಡೀ ದೇಶದಲ್ಲಿ ಇದಕ್ಕೋಸ್ಕರ ಲಕ್ಷಾಂತರ ಕೋಟಿ ರೂಪಾಯಿ ಹಣವನ್ನ ಇದಕ್ಕೋಸ್ಕರ ವೆಚ್ಚ ಮಾಡಿದ್ದಾರೆ. ಸ್ಕಿಲ್ ಡೆವಲಪ್ ಆದವರು ಕೆಲಸಕ್ಕೆ ಹೋಗಿದಾರಾ? ಯಾಕೆ ಈ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟು ಕೇಂದ್ರ ಸರ್ಕಾರ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ವ್ಯಾಪಕವಾಗಿದೆ ಅಂತ ಹೇಳಿದ್ರೆ ಅದು ಫಲಾನುಭವಿಗಳಿಗೆ ತಲುಪದೇ ಇರ್ತಕ್ಕಂಥದ್ದು. ಫಲಾನುಭವಿಗಳ ಹೆಸರಿನಲ್ಲಿ ಬೇರೆಯವರು ಇವರ BJPಯ ನಾಯಕರುಗಳ ಹಿಂದಿನ ಕೈವಾಡ ಇದರಲ್ಲಿದೆ. ಯಾರ್ಯಾರು ಅವ್ರ RSS ಅವರ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಸಂಸ್ಥೆಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ. ಈಗ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಲೆಕ್ಕ ಹೇಳ್ತದಲ್ಲ, ಅದಕ್ಕೆ ಯಾರನ್ನು ಕೇಳೋಂಗಿಲ್ಲ. ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರು ಯಾರು ಕೇಳೋಂಗೂ ಇಲ್ಲ, ಹೇಳೋಂಗೂ ಇಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶವ್ಯಾಪ್ತಿ ಈ ತರದ ಸಮಸ್ಯೆ ಇದೆ. ಅವರವ್ರ ರಾಜ್ಯಗಳಲ್ಲಿ BJP ಸರ್ಕಾರ ಆಡಳಿತ ಇರೋದ್ರಿಂದ ಇದನ್ನ ಮುಚ್ಚಾಕೊಂಡಿದ್ದಾರೆ. ಇದು ನಮ್ಮ CAG ವರದಿನಲ್ಲಿ ಬಹಿರಂಗ ಆಗಿದೆ. ಅಲ್ಲ, ಖಂಡಿತ ತನಿಖೆ ಆಗ್ಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಇದು ವ್ಯಾಪಕವಾಗಿ ಎಲ್ಲಿ ಏನು ಯಾರ್ಯಾರ ಹಿನ್ನೆಲೆ ಇದೆ, ಕೈವಾಡ ಇದೆ ಅಂತಕ್ಕಂಥದ್ದನ್ನ ಬಯಲು ಮಾಡಬೇಕು.